ಎಂತೆಂತ ಜಮಾನ ಬಂತು. ಭವ್ಯ, ಏ ಭವ್ಯ, ಏ ಬಾರ, ಏನ್ ಅಪ್ರೂಪ ಆಗ್ಬಿಟ್ಟಿವಾ? ಏನ್ ಬರೋದೇ ಇಲ್ಲ ಅಂತೀಯ? ಏನ್ ಬರದ್ ಬಿಡ, ಏನ್ ಬರೋದು? ಹೇಳ ನೀನ ಮನ್ಯಾಗ ಪಂಚಮಿದು ಸಡಗರ ನಾ ಮುಗಿವಲ್ತಂತೆ ನಾನು. ಈ ಸಡಗರ ಯಪ್ಪ ದೇವ್ರೆ, ಅದು ಬೇರೆ ಮದುವೆಯಾಗಿ ಇಂಥ ಕೆಲಸ ಅಂತ ಮಾಡಬಾರ್ದಪ್ಪ. ಸಾಕಾಗಿ ಹೋಗಿದ್ ಬಿಡ. ನಮ್ಮ ತಾಯಿದು ನೆನಪೆಷ್ಟು ಬರೋದು ಗೊತ್ತನ? ಅದನ್ನ ಮಾಡು ಇದನ್ನ ಮಾಡು ಅಂತಂದ್ರೆ ನಾನು ನಮ್ಮವ್ವ ಯಾಕೆ ಬೇ ನನಗೆ ಆಗಲ್ಲ ಅಂತಿದ್ದೆ. ಇವಾಗ ನೋಡ್ರ ಗಂಡನ ಮನೆಗೆ ಬಂದು ಇವನ್ನೆಲ್ಲ ಮಾಡ್ಬೇಕಾಗತ್ತ. ಎಲ್ಲ ನಮ್ಮ ಕರ್ಮ. ಅವನ ಏನ್ ಮಾಡದ? ನಮ್ಮ ಮನೆಗ ಅದ ಹಣೆ ಬರ ಅಂದಾಗ ನಿಮ್ಮತ್ತಿ ಬಿಟ್ಬಿಟ್ಲು. ಇಲ್ಲ, ನಿಮ್ಮತ್ತಿ ಮಾರ್ಕೆಟ್ ಹೋಗೋದು ನೋಡ್ದೆ, ಅದಕ್ಕೆ ಓಡ್ ಬಂದೆ. ಅವನ ನಾನು ಅದಕ್ಕೆ ಫೋನ್ ನೋಡ್ಕೋ ಅಂತ ಕೂತೀನಿ. ಎಷ್ಟು ದಿನ ಆದಂಗ ಆಗ್ಬಿಡ್ತವ ಫೋನ್. ನನಗೆ ದಿನ ಹಿಡ್ಕೋಬೇಕಂತ ಆಸೆ. ನಮ್ಮತ್ತಿನ ಕದ್ ನೋಡ್ಬೇಕಾಗೈತಿ. ಯಾಕಂದ್ರೆ ನಮ್ಮತ್ತಿ ಬಿಡಂಗಿಲ್ಲ ಫೋನ್ ನೋಡೋದು. ಅಯ್ಯೋ, ಫೋನ್ ಹಾಕತ್ರ ಬೇರೆ ಏನು ಕೆಲಸನೇ ಇಲ್ಲ, ಬರೀ ಫೋನ್ಯಾಗ ಮುಳುಗಿರ್ತಾಳ ಅಂತ. ಎಷ್ಟಂತ ಮಾಡಿ ಎಂತಾನ ಎಲ್ಲ ಕೆಲಸ ಮಾಡಿ ಒಂದ್ ಸೆಕೆಂಡ್ ಫೋನ್ ಹಿಡ್ಕೊಳಂಗಿಲ್ಲ. ಚಲೋ ಆಗೇ ಬಿಡ್ತೈತಿ. ಬೈಗಳದ ಸುರಿಮಳೆ. ಏನ್ಲೇ ನನ್ ಬಿಟ್ಟ ಮಾತಾಡ್ತಿರ್ಲಿಪ್ಪ. ಹೂನೆ, ನಾವೇನ್ ಬಿಟ್ಟು ಮಾತಾಡೋದು? ನಿನ್ ತಲಿ ನಿಮ್ಮತ್ತಿ ಹೋದ ತಕ್ಷಣ ನಾನು ಈ ಕಡೆ ಬಂದೆ. ನಿಮ್ಮತ್ತಿ ನಮ್ಮತ್ತಿ ಇವ್ರತ್ತಿ ಊರತ್ತಿನ ಹೋಗೇ ಬಿಟ್ರ. ಶಿವನ್ ಕಡೆ ಹೋಗ್ಬಿಟ್ರ? ಅವರೆಲ್ಲ ಶಿವನ್ ಕಡೆ ಅವ್ರು ಹೋಗೋದಿಲ್ಲ, ನಾವ ಕಳಿಸ್ಬೇಕಾಗತ್ತೆ. ಯಾಕಂದ್ರೆ ನಾವ್ ಕೊಡೋ ಹಿಂಸೆಗೆ ನಾನೇ ಹೋಗ್ಬಿಡ್ತೀನಿ ಅಂತ ಹೋಗ್ಬಿಡ್ತಾರ ಅತ್ತಿಗಳು. ಯವ್ವ ಬಿಡ್ರ ಯವ್ವ, ಜನ ಎಲ್ಲ ಕೇಳಿಸ್ಕೊಂಡು ಮತ್ತೆ ತಪ್ಪಿಕೊಂಡ್ರೆ ಎಂತ ಸಸ್ತಿ ಅದರ ಇವರು. ಗಾಸಿಪ್ ಸಸ್ತಿ ಅದ ಅಂತಿದ್ದಾರೆ ಮತ್ತೆ. ಬಿಡ ಓಲಿ ಹಂಗೆ ಫೋನ್ ನೋಡ್ತೀನಿ. ಇನ್ಸ್ಟಾಗ್ರಾಮ್ನಾಗ ತೆಗೆದು ನೋಡಕತ್ತಿದ್ದೆ ನಮ್ಮತ್ತಿಲ್ಲ ಅಂತಂದು, ಅದಕ್ಕೆ ಇದು ಹೇಳನಂತ ಓಡ್ ಬಂದೆ ನೋಡು. ಏನ ಇನ್ಸ್ಟಾಗ್ರಾಮ? ನಮ್ಮತ್ತಿ ನನಗ ಒಂದು ಕೀಪ್ಯಾಡ್ ಅಷ್ಟ ಕೊಡ್ಸಾಳ. ಯವ್ವ, ಇಂಥ ಫೋನ್ ಆದ್ರೆ ಅವೆಲ್ಲ ನೋಡ್ಬಾರ್ದು, ಕಣ್ಣು ಹಾಳಾಗುತ್ತೆ ಅಂತಾಳ. ಅಯ್ಯ, ಹತ್ತಿಗಳು ಗೋಳ್ ಹಂಗೆ ಇರತ್ತಲ್ಲನೆ. ನನ್ನ ಗಂಡಗ ನೈಸ್ ಮಾಡ್ಬೇಕಿಲ್ಲ, ಕೊಡಿಸ್ತಿದ್ನ. ನನ್ನ ಗಂಡ ಅವ್ರ ಬಾಲ ಬಡಿತಾನ, ಅವ ಎಲ್ಲ ಕೊಡಿಸ್ತಾನ. ಕೇಳಿದ್ರ ಅವ್ವ ಹೇಳಿ ಕೊಡಿಸ್ತೀನಿ ಅಂತಾನ. ಅಯ್ಯೋ ಬಿಡು ಓಲಿ, ಇಲ್ಲಿ ಸುದ್ದಿ ಕೇಳ್ರಿ. ಏನು? ನನಗೆ ಗೊತ್ತದ ಇನ್ಸ್ಟಾಗ್ರಾಮ್ನ್ಯಾಗ. ಅದು ಇನ್ಸ್ಟಾಗ್ರಾಮ್ ಕಡೆ. ಅದ ಮುಂದಿನ ಹೇಳು. ಯಾಕೆ ಇಂಗ್ಲಿಷ್ನಾಗ ಮಾತಾಡಕ್ ಬರಲ್ಲ? ಆಯ್ತು ಹೇಳು. ಏನು ಇನ್ಸ್ಟಾಗ್ರಾಮ್ನಾಗ? ಅದ ಕಣೆ, ಯಾರೋ ಒಬ್ನು ಅನಿಮಲ್ ಕಾಸ್ಟ್ಯೂಮ್ ಅಂತೇನ, ಅವ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡು 250 ಕೋಟಿ ಖರ್ಚು ಮಾಡ್ಕೊಂಡು ಎಂತಾದು ಮುಖ ಹಾಕೊಂಡನ, ದೇಹನ ಮಾಡ್ಕೊಂಡನ ಅಂತ ಗೊತ್ತನ? ಏನ್ ಎಂತ ಮುಖ ದೇಹ? ಅದ ಕಣೆ, ನಾಯಿ ಆಗ್ಯಾನಂತ. ಏ ಹುಚ್ಚಿ, ಅದೆಲ್ಲ ಸುಳ್ಳಂತ ಕಣೆ. ಅವನು ಶಸ್ತ್ರಚಿಕಿತ್ಸೆ ಮಾಡ್ಕೊಂಡಿಲ್ಲಂತ, ಅನಿಮಲ್ ಕಾಸ್ಟ್ಯೂಮ್ ಅಂತ ಡ್ರೆಸ್ ಧರಿಸಿಕೊಂಡಿದ್ನಂತ. ಹೌದಾ? ಈ ವಿಷಯ ನನಗೂ ನಮ್ಮ ಮನೆಯಲ್ಲಿ ಹೇಳಿದ್ರು. ಜಾಸು ಅಂತ, ಟೋಕೋ ಅಂತ ಅವನ ಹೆಸರು. ಎಂತದು ಜಾಡ್ಸೋದು ಏನೋ ಟೋಕೋ ಅದ ಕರು ಮಪ್ಪ. ಎಂತ ಹೆಸರು ಇಟ್ಕೊಂತಾರಪ್ಪ. ಅದ ಯಾವ್ದ ದೇಶ? ಜಪಾನ್ದವಂತವ. ಹೇಳಿದ್ದೆಲ್ಲ ಸುಳ್ಳನ? ಹೂನ, ಸುಳ್ಳಂತ. ಅನಿಮಲ್ ಕಾಸ್ಟ್ಯೂಮ್ ಅನ್ನೋದು ಅದು ಕಾಸ್ಟ್ಯೂಮ್ ಅಂತ, ಬಟ್ಟೆ ಅಂತ ಅಷ್ಟೇ ಅಂತ. ಅವ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡಿಲ್ಲಂತ. 250 ಕೋಟಿ ಖರ್ಚು ಮಾಡಲಾಗಿದೆ ಅಂತ ಹೇಳಿದ್ದೆಲ್ಲ ಸುಳ್ಳಂತ. ಸುಳ್ಳು. ನಿಜವಾಗಿ ಅಷ್ಟು ಕೊಟ್ಟು ಮಾಡಿಸ್ಕೊಂತಾರ. ಅದು ಟ್ರೀಟ್ಮೆಂಟ್ ತಗೊಂಡು ಯಪ್ಪ ಮನುಷ್ಯನ ದೇಹ ಬಿಟ್ಟು ನಾಯಿ ದೇಹ ಹಾಕಿಸ್ಕೊತಾರ. ಅವ್ವ ಅಷ್ಟೇ ಅಲ್ಲ, ಅದು ಯಾವ ಮಿಲಿಯನಿಯರ್ ಅಂತ ಒಬ್ನಾರ 12 ಲಕ್ಷ ಖರ್ಚು ಮಾಡಿದ್ರಂತ. ಅವನು ಅವಾಗ ಹಂಗ ಟ್ರೈ ಮಾಡಿದ್ನಂತ. ಯಾವನೊಬ್ನು ಮೂಗ ಹಾಕ್ಸ್ಕೊಳಕ್ ಹೋಯ್ತಂತ ನಾಯಿದು. ಏನು ಮೂಗ? ಆಕ್ಸಿಡೆಂಟ್ ಆಗಿ ಮೂಗು ಜಿಗಿ ಅಂತ ಅಂದ್ಬಿಟ್ಟು ಜಜ್ಜ ಹಾಕ್ಬಿಟ್ಟಿತ್ತಂತ. ಅದಕ್ಕೆ ನಾಯಿ ಮೂಗ ಹಾಕ್ಸ್ಕೊಳಕ್ ಹೋಗಿದ್ನಂತ. ಮನುಷ್ಯನ ಮೂಗು ಸಿಕ್ಕಿಲ್ಲಲ್ಲ ಅದಕ್ಕೆ. ಹೂನಯ್ಯವ, ಜಾಲತಾಣದೊಳಗ ಅದಂತ ಕೋಟ್ಯಾಧಿಪತಿ ನಾಯಿ ಅಂತ ವೈರಲ್ ಆಗ್ಬಿಟ್ಟೈತಿ. ಅದ್ ಹೆಸರು ಗೊತ್ತನ? ವೈರಲ್ ಡಾಮಿ 220 ಕೋಟಿ ಅಂತ ಹಾಕ್ಯಾರ. ಏನು 220 ಕೋಟಿ ಅಂತ? 250 ಕೋಟಿ ಯಪ್ಪ, ಯಾರಿಗುಂಟು ಯಾರಿಗಿಲ್ಲ. ಅದ ಹೆಸರು ಡಾಮಿ ಅಂತ, ವೈರಲ್ ಡಾಮಿ ಅಂತ. ಅಯ್ಯ, ಏನ ನಮಗ ಒಂದು
60 ಒಂದು 50 ಕೋಟಿ ಕೊಟ್ಬಿಟ್ರೆ ನಮ್ಮ ಸಾಲದಿಂದ ಮುಕ್ತಿಯಾಗಿ ಯಪ್ಪ ದೇವ್ರೇ ಸಾಲ ಮುಕ್ತಿ ಆತಪ್ಪ ಅಂದ್ರೆ ಸಣ್ಣ ಒಂದು ಗೂಡು ಕಟ್ಕೊಂಡು ಜೀವನ ನಡೆಸ್ತೀವಿ. ಅದನ್ನ ಅದಕ್ಕೋಸ್ಕರ ಅಷ್ಟು ಖರ್ಚು ಮಾಡಿದ್ರೆ ನಂಬಕ್ಕೆ ಆಗೋಯ್ತು. ಆ ಸುಳ್ಳು ಹೇಳಿದ್ನೋ ಬಿಟ್ಟಿದ್ನೋ ಯಾವನ್ ಗೊತ್ತು. ಆದ್ರೆ ವೈರಲ್ ಆಗಿದ್ದು ಮಾತ್ರ ನಿಜಾನ ತಾನೇ. ನನಗೂ ಆಶ್ಚರ್ಯನ ಆಗ್ಬಿಟ್ಟಿತ್ತು. 220 ಕೋಟಿ ಯಪ್ಪ. ಒಂದೊಂದು ಅಗಳಕ್ಕೆ ಊಟಕ್ಕೆ ಬಡದಾಡಕತ್ತಿದ್ದಾಗ ಈ ಜಗತ್ತಿನೊಳಗೆ ಇವ ನಾಯಿಗೋಸ್ಕರ ಅಷ್ಟು ಖರ್ಚು ಮಾಡೋಣ, ಅದು ನಾಯಿ ದೇಹ ಹಾಕ್ಸ್ಕೊಳಕ. ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ಅಂತ ಅನಿಸ್ಬಿಡ್ತು. ಅಯ್ಯೋ ಒಂದ್ ಕಡೆ ನಾಯಿ ದೇಹನೇ ಹಾಕಿಸ್ಕೊಂತೀನಿ ಇಷ್ಟು ಖರ್ಚು ಮಾಡ್ತೀನಿ ಅಂತ ಒಬ್ಬ ಅಂದ್ರ, ಇನ್ನೊಂದ್ ಕಡೆ ಅಲ್ಲಿ ಬೆಂಗಳೂರಿನಾಗ ನಾಯಿ ದಾಳಿಗಳ ಜಾಸ್ತಿ ಆಗ್ಬಿಟ್ಟಿದಂತ. ಏನ್ ಮಾಡ್ತೀಳು, ಎಲ್ಲಿ ಬೇಕಾದಲ್ಲಿ ಬೀದಿ ನಾಯಿಗಳದಾವ್ರಿ, ದಾಳಿ ಮಾಡ್ತಾವ್ರಿ, ಸ್ವಲ್ಪ ಎಚ್ಚರಿಕೆಯಿಂದಿರ್ರಿ ಅಂತಾರ. ಆಮೇಲೆ ಮನೆಯೊಳಗನ ನಾಯಿಗಳನ್ನ ಸಾಕಿರ್ತಾರ. ಯಾಕೆ ಹೇಳು, ಇನ್ಯಾಕ ಕಳ್ಳರು ಬರ್ತಾರ ಕಾಯ್ಲಿ ಮನಿ ಕಾವಲಾಗ್ಲಿ ಅಂತ. ಅದೇ ನಾನು ಹೇಳ್ತಿರೋದು. ಹಂಗ ತಿಳ್ಕೊಂಡ್ರ ಮತ್ತೆ ಇವನು ನಾಯಿ ಮುಖವಾಡನ ಹಾಕೊಂಡಲ್ಲ ದೇಹನ ಹಾಕೊಂಡ ಅಂದ್ಮೇಲೆ ಇವೇನು ದುಡ್ಡು ಸೇ ಸಂಪತ್ತು ತೋರ್ಸಾಕ ತನ್ನ ಮನೆ ತಾಣ ನಾಯಿ ಕಾಯಕ ಈ ತರ ಹಾಕೊಂಡ ನಾವ ದೇಹನ ನಾಯಿ ದೇಹ ಹಾಕೊಂಡು ಮನಿ ಕಾಯ್ತಾನ. ಅಯ್ಯೋ ಕರ್ಮ, ಅಂದವ್ನ ಮನುಷ್ಯನಾಗ್ಲಿ ಬಿಡು, ನಾಯಿನ ಅಂತಾರ. ಅಯ್ಯೋ ಏನಾಗ್ಲಿ ಬಿಡಯ್ಯವ, ಈಗಿನ ಕಾಲದಾಗ ಏನೇನು ಎಂತೆಂತು ಏನೋ ಮಾಡಿದ್ರೆ ಅದು ಒಂದು ತರ ಟ್ರೆಂಡ್ ಆಗ್ಬಿಡುತ್ತ. ನಮ್ಮ ಕಡೆ ಎಲ್ಲ ಅಚ್ಚೆ ಹಾಕಿಸ್ತಿದ್ರು ಹಣಿ ಮೇಲೆ ಕೈ ಮೇಲೆ ಅಡಿಗೆ ಕೆಡಬಾರ್ದು ಅಂತ. ಆದ್ರೆ ಈಗ ಮೈ ಮೇಲೆಲ್ಲ ಅಚ್ಚಿ, ಎಲ್ಲೈತಿ ದೇಹ ಅನ್ನೋದೇ. ಯವ ಬರೀ ನೀನು ಟ್ಯಾಟೂ ಬಗ್ಗೆ ಹಾಕತ್ತಿಲ್ಲ, ಇನ್ನು ಚುಚ್ಕೊಂತಾರಲ್ಲ ಮೂಗ್ನಾಗ. ನಾವೆಲ್ಲಪ್ಪ ಮೂಗ್ನ ಚುಚ್ಕೊಂಡೆ, ಕಿವ್ಯಾಗ ಚುಚ್ಕೊಂಡೆ, ಏನೋ ಹಬ್ಬಬ್ಬ ಅಂದ್ರೆ ಬುಗುಡಿ ಚುಚ್ಕೊಂಡೆ, ತಾಲೂಕು ಚುಚ್ಕೊಂಡೆ ಮಾಡ್ತೀವಿ. ಆದ್ರೆ ಇನ್ನೊಬ್ರು ಅದೇನೋ ತುಟಿ ಕೆಳಗಂತ ಯವ ಅಲ್ಲಿ ಚುಚ್ಕೊಂತಾರ, ಇನ್ನೊಂದು ಕಣ್ಣಿನ ಕಡೆ ಅಂತ ಯವ ಅಲ್ಲಿ ಚುಚ್ಕೊಂತಾರ, ಎಲ್ಲೆಲ್ಲೋ ಚುಚ್ಕೊಂತಾರ ಯವ. ಅದು ಕೂಡ ಟ್ರೆಂಡ್ ಅಂತೆ. ಆದ್ರೂ ಕೂಡ ಇಂಥವೆಲ್ಲ ಟ್ರೆಂಡ್ ಅಂತಂದು ಏನವ ಈಗಂಕರ್ ಹರ್ಕಿದ್ ಬಟ್ಟೆನ ಹಾಕೊಂತಾರ, ಇಲ್ಲ ತಾವು ಕಟ್ ಮಾಡ್ಕೊಂಡು ಹರ್ಕೊಂಡು ಬಂದ್ರು ಹಾಕೊಂಡು ಬಂದ್ರನ ನಮ್ಮಂತ ಕರ್ನಾಟಕ ರಾಜ್ಯದಾಗ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ಕನ್ನಡನ ಬರಂಗಿಲ್ಲ ಅಂತ ಕೇಳ್ತಾರ. ಏನ್ ಮಾಡೋದು ನಡಕ ಯಾವ್ದೋ ಒಂದು ನೋಡಿದ್ನೇ ಆ ಪ್ರೋಗ್ರಾಮ್ನಾಗ, ನಿಮ್ ಕನ್ನಡ ಬರ್ತಂದ್ರ ಐ ನೋ ಐ ಡೋಂಟ್ ನೋ ಐ ವೆರಿ ನೋ ಅಂತಂದ್ಬಿಟ್ಟು ಸುಡುಗಾಡ್ಸಿದ್ದನ ಮಠ ಅಂತಂದು ನನಗೆ ಕನ್ನಡನೇ ಬರಂಗಿಲ್ಲ ಅಂತಾರ. ಮತ್ತ್ಯಾಕ ನಮ್ಮ ಕನ್ನಡದ ಅನ್ನ ಕನ್ನಡದ ನೀರು ಯಾಕೆ ಕುಡಿಬೇಕಂತ? ನೋಡು ಹೆಂಗೈತಿ ಕನ್ನಡ ಭಾರತಾಂಬೆ ಅನ್ನ ತಿಂದ್ಬಿಟ್ಟು ಕನ್ನಡನೇ ಬರಲ್ಲ ಅನ್ನೋದು. ಅಷ್ಟ ಅಲ್ಲ, ಬೆಂಗಳೂರಿನಾಗ ಬ್ರಿಗೇಡ್ ರೋಡ ಸುಡುಗಾಡ್ ರೋಡಪ್ಪ, ಅಲ್ಲಿ ನೋಡ್ಬೇಕು ನೀನು ಎಂತಿಂತ ಚಡ್ಡಿ ಹಾಕೊಂಡು ಎಂತಿಂಗ ಬರ್ತಿರ್ತಾರ ಅಂತ. ಹಿಂಗೆ ಯಾರು ಹೇಳಿದ್ರೆ ಎಲ್ಲ ಉದುರ್ಕೊಂಡು ಬೀಳುತ್ತ. ಮತ್ತು ಅವ್ರೇನ ಸಾಫ್ಟ್ವೇರ್ ಇಂಜಿನಿಯರ್ಗಳಂತ. ಅಯ್ಯೋಯ್ಯೋ ಅದೇನು ಸಾಫ್ಟು ಏನು, ಅದಕ್ಕೆ ಸಾಫ್ಟ್ ಆಗಿ ಡ್ರೆಸ್ ಹಾಕೊಂಡ್ ಬರ್ತಾರ ಅನ್ಸುತ್ತೆ. ಅಯ್ಯೋಯ್ಯವ್ವ ಬಿಡ, ಸಾಫ್ಟ್ವೇರ್ ಇಂಜಿನಿಯರು ಸಾಫ್ಟು ನಾಯಿಗೆ 250 ಕೋಟಿ. ಎಲ್ಲಾರು ಇದ್ದವರು ಇರ್ಲಾರ್ದವರು ಮಾಡ್ತಾರ. ಆಮೇಲೆ ಇವ್ರು ಕನ್ನಡ ಬರಂಗಿಲ್ಲ ಅಂತಾರಲ್ಲ, ಮಕ್ಕಳ ಒಂದು ಕೆನ್ನೆಗೊಂದು ಬಾರಿಸಿದ್ರೆ ಅವಾಗ ಯವ್ವ ಅನ್ನ ಅಂತಾರ. ಅದನ್ನ ಬಿಟ್ಟು ಬೇರೆ ಏನಾರ ಅಂತಾರ ಏನ? ಅಯ್ಯೋ ಬಿಡ್ರೇವ, ಕೆಲಸ ಮಾಡ್ತೀನಿ ಯವ್ವ. ಇನ್ನೇನು ನಮ್ಮತ್ತಿ ಬರ್ತಾಳ, ಕಪಾಳ ಹೊಡೆದು ನನಗೆ ಮೋಕ್ಷ ಕೊಡ್ತಾಳ ನಮ್ಮತ್ತಿ. ಈ ನಾಯಿ ಮನುಷ್ಯನ ನಾಗಿ ಅನ್ನೋ ವದಂತಿ ಐತೋ ಸುಳ್ಳೈತೋ ನಿಜ ಐತೋ ಯಾವನ್ ಗೊತ್ತು? ಕಣ್ಣಾರೆ ಕಂಡ್ರೆ ಗೊತ್ತಾಗುತ್ತೆ. ಅದು 250 ಕೋಟಿ ಖರ್ಚು ಮಾಡಿದಂದ್ರೆ ಅದು ನಮ್ಗೆ ಗೊತ್ತಿಲ್ಲಪ್ಪ. ಏನ ಹೋಲ್ಬಿಡು, ಬರ್ಲಿಪ್ಪ ಹೋಗೋಣ ಅನ್ನಂಗ. ಏನು ಅದೇನು ಗೊತ್ತನ, ನಮ್ಮ ರವಿಚಂದ್ರನ್ ನೋಡು ಮತ್ತೆ ಒಳ್ಳೆ ರಿಲೀಸ್ ಮಾಡ್ತಾ ಇದ್ರಂತ ನಾ ಫಿಲ್ಮ್ನ. ಅದ ಶಾಂತಿ ಕ್ರಾಂತಿ ಹಂಗ ಹೋಗೋಣ ಮತ್ತೆಲ್ಲ ಫಿಲ್ಮ್ಗೆ. ಏನು ಪಿಕ್ಚರ್ ನನ್ನ ಗಂಡ ಮನೆ ಕೆಲಸ ಮಾಡು ಅಲ್ಲಿ ಹೋಗೋಣ ಅಂತನ ಅಂತಾನಲ್ಲ ನಿನ್ನ ಗಂಡ. ಬಡ ಕೆಲಸ ಮಾಡ್ಕೊಂಡು ಬಂದ್ಬಿಡು, ನಾನು ನೀನು ಇವಳು 3 ಮಂದಿ ಹೋಗ್ಬಿಡೋಣ. ಯಾ ಶಾಂತಿ ಕ್ರಾಂತಿ ಅದನ್ನ ಯಾಕೆ ನೋಡ್ಬೇಕು? ಹೊಸದಾಗಿ ಹಳೇದೈತಲ್ಲ ಅದನ್ನ ಹಾಕೊಂಡು ಫೋನ್ಯಾಗ ನೋಡು. ಯಾವಾಗ ನೋಡ್ರೆ ಫೋನ್ ತಕೊಂಡ್ ಕೂತಿರ್ತೀಯ, ಅದ್ರಾಗ ಬರುತ್ತೆ ನೋಡು ಅಂತ ನಮ್ಮತ್ತಿ. ಅದ್ರ ಏನಾರ ಆಗಲಿ, ರವಿಚಂದ್ರನ್ ಫಿಲ್ಮ್ ಒಳ್ಳೆ ರಿಲೀಸ್ ಆಗ್ತಾ ಇದೆ ಅಂದ್ರೆ ನಾನಂಕರ ಹೋಗ್ತೀನಿ. ಅತ್ತಿಗೆ ಪುಸ್ಲಾಯಿಸಿ ಸ್ವಲ್ಪ ಕೆಲಸ ಐತಿ, ಎಲ್ಲರೂ ನಂಗೆ ತಿಳಿ ಮಾಡೈತಿ. ನನ್ಗೆ ಯಾಕೋ ವಾಮಿಟ್ ಆಗೈತ್ರಿ, ಯಾಕೋ ಕಾರಣ ಆಗೈತ್ರಿ ಎತ್ತೀರ, ಯಾಕೋ ಕೈ ಬಳ ನನಕೈತ್ರಿಪ್ಪ, ಯಾಕೋ ಹಿಮೋಗ್ಲಿನ್ ಔಷಧ ಕಡಿಮೆ ಆಗೈತ್ರಿ ಎತ್ತೀರ ಅಂದ್
ಬಟ್ ಸುಳ್ಳು ಹೇಳಿ ದಾಖಲೆ ಹೋಗ್ತೀನಂತ ಹೋಗ್ಬಿಟ್ಟು ಟಾಕೀಸ್ನಾಗ ಕುಂದ್ರನು ಐಡಿಯಾ ಹಾಕ್ರಲೇ ಯಾವ ಪ್ಲಾನ್ ನೋಡು ಒಂದಿನ ಪ್ಲಾನ್ ಹಾಕೊಂಡು ಹೋಗಿ ಪಿಕ್ಚರ್ ನೋಡ್ಕೊಂಡ ಬರೋಣ ಗುಡ್ ಪ್ಲಾನ್ ಒಳ್ಳೆ ಪ್ಲಾನ್ ಮಾಡಿ ಬಿಡ್ಲೆ ಹಂಗ ಮಾಡಂತಡಿ